ಕೊಡ್ತೇನೆ. ಅದೇ ರೀತಿಯಾಗಿ ಮಹಾನಗರ ಜಿಲ್ಲಾಧ್ಯಕ್ಷರಾದ ಗೀತಾ ಸುತಾರಮಣ ಅವರು ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕನಶ್ರೀ ದೇಸಾಯಿ ಮೇಡಮ್ ಅವರು ಸ್ವಾಗತ ಕೊಡ್ತಾ ಈ ಮಾಧ್ಯಮ ಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಬಹಳ ಮುಖ್ಯವಾದಂಥ ಉದ್ದೇಶ, ಇವತ್ತೇನು ಬೆಳಗಾವಿ ನಗರದಲ್ಲಿ ಕಾಂಗ್ರೆಸ್ಸಿನ 100 ವರ್ಷಗಳ ಒಂದು ಶತಮಾನೋತ್ಸವದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಕಾಂಗ್ರೆಸ್ ಪಾರ್ಟಿ ಇದನ್ನ ತನ್ನದೇ ಪಕ್ಷದ ಒಂದು ಕಾರ್ಯಕ್ರಮ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಮತ್ತು ಎಲ್ಲ ಜನರ ಉದ್ದೇಶ ಇತ್ತು, ಹಿಂದೆ 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿವೇಶನಕ್ಕೆ ಬಂದಿದ್ರು ಮತ್ತು ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾಗಿ ಆ ಒಂದು ಸಮಾವೇಶದ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡು ಇಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಮತ್ತು ಹಲವಾರು ದಿವಸಗಳ ಕಾಲ ಈ ಬೆಳಗಾವಿ ನಗರ ಇರ್ಬೋದು, ಅಕ್ಕಪಕ್ಕದ ನಗರಗಳಿರ್ಬೋದು, ಇವತ್ತು ನಿನ್ನೆ ಪತ್ರಿಕೆಯಲ್ಲಿ ಬಂದಿತ್ತು, ಹುಬ್ಳಿಗೂ ಅವ್ರು ಬಂದಿದ್ರು. ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢರ ಒಂದು ನೇತೃತ್ವದಲ್ಲಿ ಅಲ್ಲಿ ಸಹಿತ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮ ಅಲ್ಲಿನೂ ಮಾಡಿದ್ರು ಇದೇ ಸಂದರ್ಭದಲ್ಲಿ. ಮತ್ತು ಇಲ್ಲಿ ಭಾಳಷ್ಟು ಕಡೆ ಅವರು ಪ್ರವಾಸ ಮಾಡಿದ್ದಾರೆ. ಭಾಳಷ್ಟು ರೀತಿಯಲ್ಲಿ ಜನರಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು. 1924 ಇವತ್ತು 2024 100 ವರ್ಷ ಕಾಲ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಆಗಬೇಕು. ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಅದು ಯಾವುದೇ ರಾಜಕೀಯ ಪಕ್ಷಕ್ಕೆ, ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟದ್ದಲ್ಲ. ಅವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಭಾರತ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು, ಅದರ ಮುಖಾಂತರ ಜನರಲ್ಲಿ ಜಾಗೃತಿ ಮಾಡುವ ಮುಖಾಂತರ ಒಂದು ಫೋರಂ ಬೇಕಲ್ಲ, ಯಾವುದೋ ಒಂದು ವೇದಿಕೆ ಬೇಕಲ್ಲ, ಆ ವೇದಿಕೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಆಗಿತ್ತು. ಅದರ ನೇತೃತ್ವ ವಹಿಸಿ ಅವರು ಇಲ್ಲಿ ಬಂದಿದ್ರು ಮತ್ತು ಅವತ್ತು ಸಹಿತ ಆ ಒಂದು ಹೋರಾಟದ ಹಿನ್ನೆಲೆ ಇಟ್ಟುಕೊಂಡೇ ಇಲ್ಲಿ ಅಧಿವೇಶನ ಆಗಿತ್ತು. ಮತ್ತು ಇವತ್ತಿನ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ ಏನಿದೆ, ರಾಜಕೀಯೇತರ ಉದ್ದೇಶ ಸಲುವಾಗಿ ಇದ್ದಂಥ ಆ ಕಾಂಗ್ರೆಸ್ ಪಾರ್ಟಿ, ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಬಹಳಷ್ಟು ಡಿಫ್ರೆನ್ಸ್ ಇದೆ. ಮತ್ತು ಮೂಲ ಕಾಂಗ್ರೆಸ್ಸು ಬೇರೆ ಬೇರೆ ಹಂತದಲ್ಲಿ ಒಡೆದು ಹೋಗಿ ಬೇರೆ ಬೇರೆ ಕಾಂಗ್ರೆಸ್, ಅದು ಇಂದಿರಾ ಕಾಂಗ್ರೆಸ್ ಆಗಿತ್ತು, ಸಂಸ್ಥಾ ಕಾಂಗ್ರೆಸ್ ಆಗಿತ್ತು, ಈಗ ತೃಣಮೂಲ ಕಾಂಗ್ರೆಸ್ಸು, ಅದು ಮೂಲ ಕಾಂಗ್ರೆಸ್ ಅಲ್ಲಿ ಇದ್ದದ ತೃಣಮೂಲ ಕಾಂಗ್ರೆಸ್. ಆಮೇಲೆ ಮುಂದೆ ಹಲವಾರು ಕಾಂಗ್ರೆಸ್ಗಳು, ಇದು ಇನ್ನೊಂದು ನ್ಯಾಷನಲ್ ಕಾಂಗ್ರೆಸ್ಸು, NCP ಶರದ್ ಪವಾರ್ ಅವ್ರದ್ದು, ಅದು ಮೂಲ ಕಾಂಗ್ರೆಸ್ನಲ್ಲಿ ಇದ್ದದ್ದವರು, ಅವರು ಒಡೆದೋಗಿ ಹೊರಗೆ ಬಂದು. ಅಂದರೆ ಕಾಂಗ್ರೆಸ್ಸು ಪ್ರತಿ ಹಂತದಲ್ಲಿ ಡಿವಿಷನ್ ಹಾಕೊಂತ ಬಂದದ್ದು. ಹೀಗಾಗಿ ಮೂಲ ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತಿನ ಮೂಲ ಉದ್ದೇಶ ಏನಾಗಬೇಕಾಗಿತ್ತು, ಬೆಳಗಾವಿನ ನಾವು ನಿರೀಕ್ಷೆ ಮಾಡಿದ್ವಿ ಆಗ್ಬೇಕಂತೇಳಿ. ಇವತ್ತು ಅಭಯ ಪಾಟೀಲ್ ಶಾಸಕರಿಲ್ಲಿದ್ದಾರೆ, ಅವರು ವಿಧಾನ ಮಂಡಲದಲ್ಲಿ ಇದು ಪ್ರಸ್ತಾಪ ಮಾಡಿದ್ರು. ಬಹಳ ಮುಖ್ಯವಾಗಿ ಏನಂದ್ರೆ, ಈ 100 ವರ್ಷ 2024ರಲ್ಲಿ ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆ ವಹಿಸಿ ಅದಕ್ಕಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರ ಸವಿ ನೆನಪಿಗಾಗಿ ಇವತ್ತು ಇಲ್ಲಿ ಅಧಿವೇಶನ ನಡೆಸಬೇಕು ಮತ್ತು ಮಹಾತ್ಮ ಗಾಂಧೀಜಿಯವರು ವಿಚಾರಧಾರೆ ಏನಿದೆ ಅಲ್ಲ, ರಾಷ್ಟ್ರೀಯದ ವಿಚಾರಧಾರೆ ಮತ್ತು ಒಂದು ಆದರ್ಶದ ಒಂದು ವ್ಯವಸ್ಥೆ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂಥದ್ದು, ಗ್ರಾಮೀಣ ಸ್ವರಾಜ್ಯದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ ಮಾಡುವಂಥದ್ದು, ಇದೆಲ್ಲ ಗಾಂಧೀಜಿಯವರು ಏನು ವಿಚಾರದ ಸ್ವದೇಶಿ ನೀತಿ, ಇದೆಲ್ಲವನ್ನು ಹೆಚ್ಚು ಪ್ರಖರಗೊಳಿಸಲಿಕ್ಕೆ ಈ ಒಂದು ಮಾದರಿಯಾದಂಥ ಒಂದು ಇವೆಂಟ್ ಆಗಬೇಕನ್ನುವಂಥದ್ದು. ಮತ್ತು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಎಲ್ಲೆಲ್ಲಿ ಇಲ್ಲಿ ಹುದಲಿಗೆ ಹೋಗಿದ್ರು, ಬೇರೆ ಬೇರೆ ಕಡೆ ಏನು ಹೋಗಿದ್ರು, ಅದ್ರ ಬಗ್ಗೆ ಅವ್ರು ಏನು ಪ್ರಸ್ತಾಪ ಮಾಡಿದ್ರು ಅಭಯ ಪಾಟೀಲ್ ಡೀಟೇಲ್ಸ್ ಹೇಳ್ತಾರೆ. ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಹಾತ್ಮ ಗಾಂಧೀಜಿಯವರ ನೆನಪು ಮತ್ತು ಅವತ್ತಿನ ಸನ್ನಿವೇಶ ಮತ್ತು ಅವತ್ತಿನ ವಿಚಾರಧಾರೆಗಳಿಗೆ ಒತ್ತು ಕೊಡುವಂಥ ಮತ್ತು ಒಂದು ಮ್ಯೂಸಿಯಂ ಆಗಬೇಕು. ಈ ರೀತಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಪೂರಕವಾಗಿ ಒಂದು 500 ಕೋಟಿ ರೂಪಾಯಿ ಬಜೆಟ್ ಮಾಡಿ
ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಕಾಂಟ್ರಿಬ್ಯೂಟ್ ಮಾಡಿ ಇದೊಂದು ಯಶಸ್ವಿಯಾದಂತಹ ಒಂದು ರಾಜಕೀಯ ತರ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು, ಕಾನ್ಫರೆನ್ಸ್ ಆಗಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. ಅದ್ರ ಅಡ್ವಾಂಟೇಜ್ ತಗೊಂಡು ಈಗ ಇದನ್ನ ಸಂಪೂರ್ಣವಾಗಿ ಒಂದು ರಾಜಕೀಯ, ಈಗ ನಾವು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ನಡೀತೀವಿ, ನ್ಯಾಷನಲ್ ಕಾನ್ಫರೆನ್ಸ್ ನಡೀತೀವಿ, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ಅಧಿವೇಶನ ನಡೀತೀವಲ್ಲ, ಅವೆಲ್ಲ ಒಂದು ರಾಜಕೀಯ ಉದ್ದೇಶ, ಅದು ಓಪನ್ ಆಗಿ ಆ ಪಾರ್ಟಿಯವರು ಮಾಡುವಂಥದ್ದು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಇವತ್ತಿನ ಕಾಂಗ್ರೆಸ್ ಅವರು, ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರು, ಇಂದಿರಾ ಗಾಂಧಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇದೊಂದು ರಾಜಕೀಯವಾದ, ಇವತ್ತು ನೀವು ನೋಡ್ಬೇಡ ಈ ಊರು ತುಂಬಾ ಮಹಾತ್ಮ ಗಾಂಧಿ ಫೋಟೋ ಸ್ವಲ್ಪ ಅಲ್ಲಿ ಇಲ್ಲಿ ಸಿಗ್ತಾವ ಒಂದಿಷ್ಟು ನೋಡಕ್ಕೆ, ಉಳಿದೆಲ್ಲ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಮತ್ತೆ ಇಲ್ಲಿ ನಾಯಕರು, ಮರಿ ನಾಯಕರು, ಇವ್ರ ಫೋಟೋನ ನಾವು ಇಲ್ಲಿ ಯಾವ್ದೋ ಒಂದು ಕಾಂಗ್ರೆಸ್ ಎಲ್ಲಿ ಬಂದ್ವಿ ನಾವು ಅಂತ ಅನಿಸ್ತದೆ ನಮಗೆ. ಬೆಳಗಾವಿ ನಗರಕ್ಕೆ ಬಂದ್ರೆ ಮಹಾತ್ಮ ಗಾಂಧಿ ಅವ್ರದ್ದು ಏನೋ ಒಂದು ಮೂಲ ಉದ್ದೇಶ ಇತ್ತು, ಒಂದು ಏನೋ ಅವರಿಂದ ನಮಗೆ ಇನ್ಸ್ಪೈರ್ ಆಗ್ಬೇಕಾಯ್ತು, ಅದು ಬಿಟ್ಟು ಬೇರೆ ರೀತಿಯಿಂದ ಇನ್ಸ್ಪಿರೇಷನ್ ಆಗ್ತಾ ಇದೆ ಇಲ್ಲಿ. ಈಗ ಏನಾಗಿದೆ, ಫೇಕ್ ಗಾಂಧಿಗಳದ್ದು ಒಂದು ಸಮಾವೇಶ ಆಗ್ತಾ ಇದೆ, ಫೇಕ್ ಗಾಂಧಿ ನೀವು ಹೇಳ್ದಂಗೆ. ಆ ರೀತಿಯಾದಂಥದ್ದು ನಮ್ದು ಪರಿಕಲ್ಪನೆ ಏನಿತ್ತು ಅದಕ್ಕೆ ವ್ಯತಿರಿಕ್ತ. ಈಗ ನೋಡಿ, ಇದೊಂದು ಜಾತ್ಯತೀತವಾಗಿ ಮತ್ತು ರಾಜಕೀಯೇತರವಾಗಿ ಮಾಡಿದ್ರೆ ಬಹುಶಃ ಎಲ್ಲ ಪಾರ್ಟಿಯವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕಾಯ್ತು. ಇಲ್ಲಿ ಶಾಸಕರಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಕೆಲವೊಂದು ಅದ್ರ ಬಗ್ಗೆ ವಿಚಾರಧಾರೆಗಳ ಸಂಕೀರ್ಣ ವಿಚಾರ ಸಂಕೀರ್ಣ ಇಟ್ಕೊಂಡು ಅದ್ರ ಬಗ್ಗೆ ಡಿಬೇಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ವ್ಯವಸ್ಥೆ ಆಗಬೇಕಾಯ್ತು. ಅದೇನೂ ಮಾಡ್ಲಾರ್ದನೆ ಇವತ್ತು ಯಾರ ಬೇರೆ ಪಕ್ಷದವ್ರನ್ನ, ಭಾರತೀಯ ಜನತಾ ಪಾರ್ಟಿ ಅವರಲ್ಲಿ ಮತ್ತೊಬ್ಬರನ್ನ ಯಾರನ್ನೂ ಇನ್ವಾಲ್ವ್ ಆಗ್ಲಾರ್ದನೆ, ಅಥವಾ ರಾಜಕೀಯೇತರ ಅಂತಂದ್ರೆ ಇವನ್ನ ನಮ್ಮ ಶಾಸಕರು ಬಿಟ್ಬಿಡ್ರಿ, ಬೇರೆ ಆದಂತ ರಾಜಕಾರಣದ ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಸಹಿತ ತರಿಸಬಹುದಾಗಿತ್ತು. ಸ್ವಾತಂತ್ರ್ಯ ಯೋಧರು ಇದ್ದಾರೆ, ಎಷ್ಟು ಸ್ವಾತಂತ್ರ್ಯ ಯೋಧರು ಹೋರಾಟ ಮಾಡಿದ್ದಾರೆ, ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ವ್ಯಕ್ತಿಗಳಿದ್ದಾರೆ, ಅವ್ರನ್ನೆಲ್ಲ ಕರೆಸಿ ಇನ್ವಾಲ್ವ್ ಮಾಡ್ಬೋದಾಗಿತ್ತಲ್ಲ, ಅವ್ರಿಗೊಂದು ಸನ್ಮಾನ ಮಾಡ್ಬೋದಾಗಿತ್ತಲ್ಲ. ಅದು ಯಾವುದನ್ನು ಮಾಡದೆ ಇವತ್ತೇನು ನಾವೇನು ಮೂಲ ಪ್ರಸ್ತಾಪ ಇಟ್ಟಿದ್ವಿ ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ರಾಜಕೀಯ ಸಮ್ಮೇಳನ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಪೊಲಿಟಿಕಲ್ ಇದರ ಲಾಭ ಆಗುವ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತು ನಾ ಹೇಳಿದ್ರೆ ಈಗ 25 ಕೋಟಿ ರೂಪಾಯಿ, ನನಗಿರುವಂತ ಮಾಹಿತಿ ಪ್ರಕಾರ ಈಗ 25 ಕೋಟಿ ರೂಪಾಯಿ ಮಂಜೂರಾಗಿದೆ, ಈ ಕಾರ್ಯಕ್ರಮಕ್ಕೆ ಮಂಜೂರಾಗಿದೆ. ಯಾವ್ದಾದ್ರು ಲಗುನ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಂದು ಯಾರ ವೀರ ಯೋಧರದ್ದು ಮತ್ತೊಂದು ಅಂದ್ರೆ ಒಂದು 5 ಕೋಟಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ರಾಣಿ ಚೆನ್ನಮ್ಮನ ಉತ್ಸವ ಮಾಡ್ತೀವಿ, ಲಗುನ ಹಿಂದೆ ಮುಂದೆ ಮಾಡ್ತಾರೆ, ತಿಂಗಳಿಗೆ 2-3 ತಿಂಗಳು ವೇಟ್ ಮಾಡಿಸ್ತಾರೆ. ಈಗ 25 ಕೋಟಿ ಮಂಜೂರು ಮಾಡಿ ಅದನ್ನ ಇವತ್ತು ದುರುಪಯೋಗ ಮಾಡುವಂಥದ್ದು, ದುರ್ನಿಯೋಗ ಮಾಡುವಂಥದ್ದು ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ಆಗ್ತದೆ. ಅದಕ್ಕೆ ಏನಂತ ಈಗ ಇನ್ನು ಗಾದಿ ಮಾತಾಡಿದಲ್ಲ, ಎಲ್ಲ ಮುನ್ಗೂಡು ಜಾತ್ರೆಯಾಗ ಉಣ್ಣವನೇ ಜಾಣ ಅಂತೇಳಿ ಹಂಗಾಗಿದೆ. ಈಗ ಆ ರೀತಿ ಪರಿಸ್ಥಿತಿ ಇವತ್ತಾಗಿದೆ. ಇಡೀ ಊರು ತುಂಬ ಲೈಟ್ ಹಾಕ್ಯಾರ, ಚಂದ ಕಾಣ್ತೈತಿ, ನಾ ಏನಿಲ್ಲ ಅನ್ನೋದಿಲ್ಲ. ಬೆಳಗಾವಿ ಊರು ತುಂಬ ಲೈಟ್ ಹಾಕಿದಾರ. ಆದ್ರೆ ಅದೇನು ಟೆಂಪ್ರರಿ, ಕೆಲವು 4 ದಿವಸ ಇರ್ತದ, ಅಧಿವೇಶನದ ಮೇಲೆ ಕಿತ್ಕೊಂಡು ಹೋಗ್ತಾರ. ಆದ್ರೆ ಕಾಯಂ ಆದಂತ ಒಂದು ವಿಚಾರಧಾರೆ, ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು ಜನರಿಗೆ ಗೊತ್ತಾಗಬೇಕು. ಮಹಾತ್ಮ ಗಾಂಧೀಜಿಯವರ ಆದರ್ಶ ಏನಿದೆ, ಮಹಾತ್ಮ ಗಾಂಧಿ ಮೂಲ ಉದ್ದೇಶ ಇದೆ, ಅದು ಪ್ರಚುರ ಆಗಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಅದಕ್ಕಾಗಿ ಅದರ ದುರುಪಯೋಗ ಮಾಡುವಂಥದ್ದು ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಇದು ಸಾರ್ವಜನಿಕ ಹಣದ ದುರುಪಯೋಗ ಮತ್ತು ಇದು ಕೇವಲ ರಾಜಕೀಯವಾಗಿ ಸಮ್ಮೇಳನ ಮಾಡಿದ್ದು ತಪ್ಪು ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕೆ ಇದರ ಈ ರೀತಿಯಾದಂಥ ಕಾರ್ಯಕ್ರಮ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ, ಮುಂದೆ ರಾಜಕೀಯ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅನ್ನುವಂಥದ್ದೇ ನಮ್ಮ ಅನಿಸಿಕೆ. ಈಗ ಅಭಯ್ ಪಾಟೀಲ್ ಒಂದೆರಡು ವಿಚಾರಗಳು. ಈಗಾಗಲೇ ಜಗದೀಶ್ ಶೆಟ್ಟರ್ ಸಾಹೇಬರು ಏನು ಹೇಳಿದಾರ, ಇದು ನಕಲಿ ಗಾಂಧಿಗಳ ಸಮಾವೇಶ ಅನ್ನೋದು ಸತ್ಯ. ವಿಶೇಷವಾಗಿ ನಾನು ಹೋದ ವರ್ಷ ಬೆಳಗಾವಿಯಲ್ಲಿ ಆದಂತ ಅಧಿವೇಶನ ಇರ್ಬೋದು, ಅದಕ್ಕೆ ಹಿಂದಾದಂತ ಅಧಿವೇಶನಗಳು ಒಂದು ಖಾಸಗಿ ನಿರ್ಣಯ ತಗೊಂಬಂದಿದ್ದು. ಖಾಸಗಿ ನಿರ್ಣಯ ಏನಂತಂದ್ರೆ, ಮಹಾತ್ಮ ಗಾಂಧಿ ಅವರು ಜೀವನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದರು, ಅದು ಬೆಳಗಾವಿಯಲ್ಲಿ. ಅದು 1924 ಡಿಸೆಂಬರ್ಗೆ 100 ವರ್ಷ ಆಗ್ತದೆ. ಹೀಗಾಗಿ ಈ 1 ವರ್ಷದಲ್ಲಿ, ಅಂದ್ರೆ ಅವಾಗಿಂದ ಹೇಳ್ತಾ ಇದ್ದೆ ನಾನು ಅಧಿವೇಶನದಲ್ಲಿ ಮಾತಾಡಿದ್ದು, ಈ 101 ವರ್ಷದಲ್ಲಿ 100 ವರ್ಷಗಳ ಕಾಲ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಜಗದೀಶ್ ಸಾಹೇಬ್ ಹೇಳಿದಾಗ ವಿಚಾರ ಸಂಕಿರಣಗಳು, ಆವಾಗ ಆದಂಥ ಘಟನೆಗಳ ಬಗ್ಗೆ, ಆಮೇಲೆ ಆ ಸಮಯದಲ್ಲಿ ಗಾಂಧೀಜಿಯವರು ಇಲ್ಲಿ ಬಂದಂಥ ಸಮಯನಾಗ ಅದಕ್ಕಿಂತ ಮೊದಲು ಆದ ನಂತರ ಕೆಲವು ಸ್ಥಳಗಳಿಗೆ ಭೇಟಿಯಾಗಿದ್ದು ಅವತ್ತನ್ನ ಸ್ಮಾರಕವಾಗಿ ನಿರ್ಮಾಣ ಮಾಡುವಂಥದ್ದು, ಬೆಳಗಾವಿಯಲ್ಲಿ ಒಂದು ಮ್ಯೂಸಿಯಂ ಮಾಡುವಂಥದ್ದು, ಆ ಗಾಂಧೀಜಿಯವ್ರ ಜೊತೆಗೆ ಈ ಅಧಿವೇಶನವನ್ನ ಮಾಡಲಿಕ್ಕೆ ಸಹಕಾರ ಕೊಟ್ಟಂತಹ ಮುಖ್ಯ ಪಾತ್ರವಹಿಸಿದ ಗಂಗಾಧರರಾವ್ ದೇಶಪಾಂಡೆ ಅವರು ಇರ್ಬೋದು, ಮತ್ತು ಇನ್ನ ಅನೇಕ
ಹೋರಾಟಗಾರರು ಅವರ ಸ್ಮಾರಕಗಳನ್ನ ಇವರೆಲ್ಲರದು ಒಂದು ಆ ಸಮಯದಲ್ಲಿ ಆದಂತ ಘಟನೆಗಳನ್ನ ಮೆಲುಕು ಹಾಕುವ ದೃಷ್ಟಿಯಿಂದ ಒಂದು ಪಾರ್ಕ್ ಮಾಡಿ, ಒಂದು ಲೈಟ್ ಅಂಡ್ ಸೌಂಡ್ ಶೋ ಥೀಮ್ ಮಾಡಿ, ಈ ರೀತಿ ಅದನ್ನು ಮರುಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಯೋಜನೆಯನ್ನು ತಯಾರು ಮಾಡುವಂಥದ್ದು ಆಗಬೇಕು. ಅದಕ್ಕೆ ಒಂದು 500 ಕೋಟಿ ರೂಪಾಯಿ ತನಕ ಇದಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ ನೀವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವ ಕಳಿಸಿ. 250 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ, 250 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಮಾಡಿ ಒಂದು ಯೋಜನೆಯನ್ನು ತಯಾರು ಮಾಡಿ, ಇದು ಒಂದು ಸಾಂಕೇತಿಕ ಕಾರ್ಯಕ್ರಮ ಆಗಬಾರ್ದು. 100 ವರ್ಷದ ನೆನಪು ನಿರಂತರವಾಗಿ ಬೆಳಗಾವಿ ಜನರಲ್ಲಿ ಉಳಿಬೇಕು. ಅದನ್ನ ನೋಡಾಕ ಹೊರಗಿನ ಜನರು ಬರ್ಬೇಕು ಇದಕ್ಕೆ. ಆ ರೀತಿ ಒಂದು ಯೋಜನೆಯನ್ನು ತಯಾರು ಮಾಡಕ್ಕೆ ಇನ್ನ ಬಹಳಷ್ಟು ಎಕ್ಸ್ಪರ್ಟ್ ಅದಾರ. ನಮ್ಮ PTI ಕುಲಕರ್ಣಿ ಅವರು, ಸುಭಾಷ್ ಕುಲಕರ್ಣಿ ಅವ್ರಿಗೆ ಬಹಳ ಸದ್ರವಾಗಿ ನಾಲೆಜ್ ಅದ. ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ವಿ. ಅವ್ರ ಕಡೆ ಬಹಳಷ್ಟು ಮಾಹಿತಿ ಅದಾವ ಇದ್ರ ಬಗ್ಗೆ. ಆಮೇಲೆ ಗಾಂಧಿ ಅವರು, ನಾನು ಹಿಂದಿನ ಸಲ ಶಾಸಕ ಬಾಗೇವಾಡಿ ಕ್ಷೇತ್ರದಾಗಿದ್ದೆ. ಅಲ್ಲಿ ಉದ್ಲಿ ಒಳಗೆ ಕುಂಬ್ರಿ ಅಲ್ಲಿ ಆಶ್ರಮ ಇತ್ತು, ಅಲ್ಲಿ 2 ದಿವಸ ಇದ್ರು. ಈ ರೀತಿಯಾದ ಆಶ್ರಮ ಉಳಿದಿಲ್ಲ. ಅದನ್ನ ರಿಪ್ಲಿಕಾ ತಯಾರು ಮಾಡಿ ಮಾಡೆಲ್ ಮಾಡುವಂಥದ್ದು. ಇಲ್ಲಿ ಆದಂಥ ಅಧಿವೇಶನದ ಫೋಟೋಗಳು ಅದಾವ, ಅದನ್ನ ರಿಪ್ಲಿಕಾ ಮಾಡಿ ಇಲ್ಲೊಂದು ಮಾಡಿ ಹೆಂಗ ಅಧಿವೇಶನ ಆಯ್ತು ಅನ್ನೋದು ತೋರ್ಸಾಕ ಬರುವಂಥದ್ದು ಆಗ್ತದೆ. ಅದನ್ನ ಮಾಡ್ಬೇಕಂತ ಹೇಳಿ ಆಮೇಲೆ ಅದಕ್ಕೆ ಎಲ್ಲಾ ಕಾಂಗ್ರೆಸ್ನ ಮಂತ್ರಿಗಳು ಆ ದಿವಸ ಅದಕ್ಕೆ ಅನುಮೋದನೆ ಕೊಟ್ಟರು. H.K. ಪಾಟೀಲ್ ಇರ್ಬೋದು, D.K. ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿಗಳು ಮಾತಾಡೋ ನೆನಪಿಲ್ಲ. ಆದ್ರೆ ಎಲ್ಲರೂ ಅಭಯ್ ಪಾಟೀಲ್ ಹೇಳಿದ ಪ್ರಸ್ತಾವ ಸರಿಯಾದ, ಅದನ್ನ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದಿಂದನೂ ನಾವು ಇದನ್ನ ಮಾಡ್ಕೊತೀವಿ, ರಾಜ್ಯ ಸರ್ಕಾರದಿಂದ ಪಕ್ಷಾತೀತವಾಗಿ ಇದನ್ನ ಜನರ ಕಾರ್ಯಕ್ರಮ ಆಗಬೇಕಿದು. ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗತ್ತದ, ಅದು ಜನರ ಕಾರ್ಯಕ್ರಮ ಆಗ್ಬೇಕು. ಆ ನಿಟ್ಟಿನಲ್ಲಿ ಮಾಡ್ತೇವೆ ಅಂತ ಹೇಳಿ ಆನ್ ರೆಕಾರ್ಡ್ ಅದ, ಒಂದು ಫ್ಲೋರ್ನಾಗ ಎಲ್ಲರೂ ಚರ್ಚೆ ಮಾಡಿದ್ದದ. ಅದಾದ ನಂತರ ಈಗ ಒಂದು 3 ತಿಂಗಳ ಹಿಂದೆ ಒಂದು DC ಆಫೀಸ್ನಾಗ ಪತ್ರಿಕೆ ಮುಖಾಂತರ ಓದಿನಿ ನಾನು. 100 ವರ್ಷದ ಕಾರ್ಯಕ್ರಮ ಬಗ್ಗೆ DC ಅವರು ಒಂದು ಮೀಟಿಂಗ್ ಕರೆದಿದ್ರಂತೆ. ನಾನು ಕರೆದೇ ಇಲ್ಲ ಆ ಕಾರ್ಯಕ್ರಮಕ್ಕೆ. ಉತ್ತರ ಕ್ಷೇತ್ರ ಶಾಸಕರ ಹೆಸರು ಓದಿನಿ ನಾನು. ಅಂದ್ರೆ ಅವಾಗಿಂದನೇ ಇದು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ತಿಳ್ಕೊಂಡು ಅವ್ರು ಮಾಡಾದ್ರೆ ತಪ್ಪದ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಮಹಾತ್ಮ ಗಾಂಧೀಜಿ ಅವರ ತಮ್ಮ ಜೀವನಮಾನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ. ಈಗ ನೀವು ಬೋರ್ಡ್ ನೋಡಿರ್ಬೋದು, AICC ಅಧ್ಯಕ್ಷ. ಅವಾಗ AICC ಇಲ್ಲಾಗಿದ್ದು, ಈಗ AICC ಆಗಿತ್ತು. ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು. ನೀವೆಲ್ಲ ಬ್ಯಾನರ್ ಹೋಗಿ ನೋಡಿರ್ಬೇಕ. ಗಾಂಧಿ ಅವ್ರದ್ದು ಒಂದು ಕಾರ್ಟೂನ್ ಅಂದ್ರೆ ಒಂದು ಹಿಂಗ ರೇಖಾಚಿತ್ರ ಒಳಗೆ ಇಷ್ಟು ಚಿತ್ರ ಅದಾವ, ಉಳ್ಕಿದ ಚಿತ್ರಗಳು ಎಲ್ಲ ದುಡ್ಡು ಅದಾವ. ಚಿತ್ರ ಹಚ್ಚೋದಿತ್ತಂದ್ರ ಕಾಂಗ್ರೆಸ್ ಭಾವಿ ಅಂತ ಏನು ಅದ, ಈಗ ಅಲ್ಲಿ 100 ಚಿತ್ರಗಳು ಅದಾವ. ಅವಾಗ ಗಾಂಧೀಜಿಯವರು ಬಂದಂತಹ ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಗಂಗೂಬಾಯಿ ಹನಗಲ್ ಅವರದ ಚಿತ್ರ ಇರ್ಬೋದು, ಅಥವಾ ಆ ಸ್ಥಳದ ಮಾನ್ಯರು ಬಂದಂತ ಅಂತ ಚಿತ್ರಗಳು ಬ್ಯಾನರ್ಗಳು ಮಾಡಿ ದೊಡ್ಡ ದೊಡ್ಡ ಬೆಳಗಾವಿ ಒಳಗೆ ಪ್ರದರ್ಶನ ಮಾಡಿದ್ರೆ ಬೆಳಗಾವಿ ಜನರಿಗೆ ಗುರ್ತಾಗ್ತಿತ್ತು. ಅದನ್ನ ಬಿಟ್ಟು ಇವ್ರ ಮುಖಾನ ತೋರ್ಸಕ್ಕೆ ಎಲ್ಲರೂ ತಮ್ಮ ಬ್ಯಾನರ್ ಹಾಕೊಂಡ್ಬಿಟ್ಟಿದ್ದಾರೆ ಬರೀ ಕಾಂಗ್ರೆಸ್ದನ್ನ. ನಿಮಗೆ ಗಾಂಧೀಜಿ ಅವ್ರದ್ದು ನೀವು ನಿಜವಾಗಿ ಮಾಡ್ತಿದ್ರಂದ್ರೆ ಗಾಂಧೀಜಿ ಅವ್ರು ಪೋಸ್ಟರ್ ಹಾಕ್ತಿದ್ರಿ. ಅವಾಗ 100 ವರ್ಷನಾಗ ನನ್ನ ಲೆಕ್ಕಲೆ ಒಂದು 100 ಪೋಸ್ಟರ್ಗಳು ಅದಾವ ಅವಾಗಿನ ಅಧಿವೇಶನದ್ದು. ಅದನ್ನ 10x20, 20x40 ಮಾಡಿ ಹಾಕ್ಬೇಕಾಗಿತ್ತು. ಅದು ಮಾಡದೇನೆ ಇದು ಒಂದು ಪಕ್ಷದ ಕಾರ್ಯಕ್ರಮ. ಒಂದು ಪಕ್ಷದ ಕಾರ್ಯಕ್ರಮ ಮಾಡಲಿ, ನಮ್ಮದು ಬೇಡ ಅನ್ನೋದಿಲ್ಲ. ಸರ್ಕಾರಿ ಹಣದೊಳಗೆ ಪಕ್ಷದ ಕಾರ್ಯಕ್ರಮ ಮಾಡುವಂಥದ್ದು ತಪ್ಪು. ಆಮೇಲೆ ನಾವ್ ಯಾರು ವಿರೋಧ ಮಾಡಿಲ್ಲ. ಅವ್ರು ನನ್ನ ಲೆಕ್ಕಲೆ ನನಗೆ ಗುರುತಿದ್ದ ಮಟ್ಟಿಗೆ ನಾವ ಅದನ್ನ ಜಾಗೃತಿ ಮಾಡಿದ್ದೇವೆ. 100 ವರ್ಷ ಆಗೈತಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ. ಅವ್ರು ಬರ್ತಾ ಬಿಟ್ಟಿದ್ರು ಅದನ್ನ. ನಾವ್ ಹೇಳೋಣ ಇವ್ರು ಜಾಗೃತಿ ಆಗಿದಾರ. ಮತ್ ಹಿಂದ್ಗಡೆನು ನಮ್ಮ ನಾಯಕರು ಅದನ್ನ ಯಾವಾಗ ಮಾಡ್ತೀರಿ ಏನ್ ಮಾಡ್ತೀರಿ ಅಂತ ಕೇಳಿದಾಗ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತದ್ದಾಗಿದ್ದದ. ಆದ್ರೆ ಇವತ್ತು ಏನ್ ಕಾರ್ಯಕ್ರಮ ಆಗತೈತಿ ಅದು ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂತ ಕಾರ್ಯಕ್ರಮ. ಗಾಂಧೀಜಿ ಅವರ ಬಂದಂತಹ ವಿಚಾರವನ್ನ ಜನರಿಗೆ ತಿಳಿಸೋದ್ ಬಿಟ್ಟು ತಮ್ಮ ವಿಚಾರವನ್ನು ತಿಳಿಸಕ ಒಂದು ಕಾರ್ಯಕ್ರಮ ಮಾಡತ್ತಾರೆ, ತಪ್ಪೈತಿ. ಇದು ಎಲ್ಲಾನು ಕರೆದು ಮಾಡಿದ್ರು ಅಂತಂದ್ರೆ ಏನು ಒಂದು ಗಾಂಧೀಜಿಯವರ ಇಲ್ಲಿ ಬಂದಂತಹ 100 ವರ್ಷದ ಹಿಂದಿನ ಕಾರ್ಯಕ್ರಮಕ್ಕೆ ನಿಜವಾಗಿ ಅದಕ್ಕೆ ಗೌರವ ಕೊಟ್ಟಂಗೆ ಆಗ್ತಿತ್ತು. ಆದ್ರೆ ಇವತ್ತು ಅದು ಆಗದನ್ನ ಗಾಂಧೀಜಿಯವರು ಫೋಟೋ ಸಣ್ಣದು ಹಾಕಿ ತಮ್ಮ ಫೋಟೋ ದೊಡ್ಡ ಹಾಕೊಂಡು ತಮ್ಮದೇ ಕಾರ್ಯಕ್ರಮ ಇರುವ ಹಂಗೆ ಬಿಂಬಿಸುವಂತ ಮಾಡತ್ತಾರ, ತಪ್ಪು ಮಾಡತ್ತಾರ. ಮತ್ತು ನಾವು ಅಧಿವೇಶನ್ಯಾಗ ಮಾತಾಡಿದ್ದೈತಿ, ನೀವು ಒಪ್ಪಿದಿರಿ. ಅದಕ್ಕೆ ತಪ್ಪಿ ಇವತ್ತು ತಮ್ಮದೇ ವೈಭವೀಕರಣ ಮಾಡುವಂಥದ್ದು. ನಿಮ್ಮ ಕಾರ್ಯಕ್ರಮ ಇತ್ತು ಅಂತಂದ್ರೆ ನೀವು ರೊಕ್ಕ ಖರ್ಚು ಮಾಡಿ ನಮ್ದು ಅಭ್ಯಂತರದಿಂದ. ಎಲ್ಲಾ ಕಡೆ ಬರೀ ಲೈಟ್ ಹಚ್ಚಿದಾರೆ. ಲೈಟ್ ನಾಡ್ದು 28ನೇ ತಾರೀಕು ನಂತರ ಲೈಟ್ ಉಳಿದಿಲ್ಲ. ಅವು ಹೋಗೋ ಎಲ್ಲ ಮೈಸೂರಿಗೆ ಮಾತ್ರ. ಆ ಲೈಟ್ ಹೆಂಗ್ ಹಚ್ಚಿದಾರು, ಏನ್ ಹಚ್ಚಿದಾರು, ಅದ್ರ ಬ್ಯಾಗ್ ಆತರ ಹಿಂದೆ ಹೋಗುದಿಲ್ಲ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅದ ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳ್ದಂಗೆ ಇವತ್ತು MP ಅವ್ರು ಅದಾರ. MP ಅವ್ರು ಸಂಪರ್ಕ ಮಾಡಿಲ್ಲ. ಈಗ ನಾ ಕಾರ್ಡ್ ನೋಡಿನಿ, ವಿಶ್ವೇಶ್ವರ ಹೆಗಡೆ ಈ ಜಿಲ್ಲಾನಾಗ ಪ್ರತಿಯೊಂದು ಕಾರ್ಯಕ್ರಮ ಕಾರವಾರ ಕ್ಷೇತ್ರದವ್ರದ್ದು ಆಗ್ತಾರ. ಪ್ರೋಟೋಕಾಲ್ ಪ್ರಕಾರ ಅವ್ರದ್ದು ಇದ್ರೊಳಗೆ ಹೆಸರು ಇಲ್ಲ, ಅವ್ರದ್ದು ಇಲ್ಲ. ಮತ್ತೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಇನ್ನೂ ತನಕ ಯಾರೂ ಇಲ್ಲ. ಕಾರ್ಡ್ಗಳು ಇವತ್ತು ಬಂದಾವ ನಮಗೆ. ಅದು ಯಾರೋ ಒಬ್ರು ಬಂದು ಕೊಟ್ಟು ಹೋದ್ರು. ಅದ್ರೊಳಗೆ ಮೊದಲ ನನ್ನ ಹೆಸರು ಮಿಸ್ಟೇಕ್ ಮಾಡಿ ಸರ್, ಮಾನ್ಯ ಬಿಟ್ಟು ಸಾಮಾನ್ಯ ಹಿಂಗೇನೋ ಮಾಡಿ ಕಳಿಸಿದ್ರು. ಮತ್ತೆ ಹಿಂಗಡೆ ಅದು ಕರೆಕ್ಷನ್ ಮಾಡಿ ಕಳಿಸಿದಾರೆ. ಮಾಡಿ ಏನು ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ತಿರ್ತಾವ. ಆದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡುವಂಥದ್ದಾಗಿಲ್ಲ. ತಮ್ಮದ ಪಕ್ಷದ ಕಾರ್ಯಕ್ರಮ ಮಾಡುವಂಥದ್ದು ಮಾಡೋದು ತಪ್ಪದ. ಮತ್ತೆ ಏನೈತಿ ಈಗೇನ್ರೆ ಒಂದು ಮ್ಯೂಸಿಯಂ ಮಾಡುವಂಥದ್ದು ಏನ್ರ ಯೋಜನೆ ಐತಿ? ಇಲ್ಲ. ಲೈಟ್ ಅಂಡ್ ಸೌಂಡ್ ಶೋ ಬಗ್ಗೆ ಅಂದ್ರೆ ಅವಾಗಿನ ಘಟನೆಗಳ ಬಗ್ಗೆ
ಈಗಿನ ಜನರಿಗೆ ಪೀಳಿಗೆಗಳಿಗೆ ತಿಳಿಬೇಕಂತ ಹೇಳಿ ನಿರಂತರ ಕಾರ್ಯಕ್ರಮ ಮಾಡುವಂತದ್ದು ಲೈಟ್ ಅಂಡ್ ಸೌಂಡ್ ಶೋದ್ದು ಒಂದು 25-50 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗ್ತದೆ. ಅದನ್ನ ಏನ್ರಿ ಮಾಡಿದಾರೇನು? ಇಲ್ಲ ಗಂಗಾಧರ ದೇಶಪಾಂಡೆ ಅಂತ ಅವ್ರದ್ದು ಹಿಂದೆ ಆದಂತ ಅವ್ರದ್ದೆಲ್ಲರದು ಸ್ವಾತಂತ್ರ್ಯ ಸೈನಿಕರದು ಉತ್ತರ ಕರ್ನಾಟಕನಾಗ ನೋಡೋದು ಸ್ಮಾರಕ ಮಾಡಂತ ಹೇಳ್ತೀವಿ. ಒಂದು ಪಾರ್ಕ್ ಮಾಡಿ ಆ ಪಾರ್ಕ್ನಾಗ ಒಂದು 25 ಎಕರೆ ಪಾರ್ಕ್ ಒಳಗೆ ಆ ಸಮಯನಾಗ ಆದಂತಹ ಘಟನೆಗಳನ್ನ ಮರುಕಳಿಸುವಂತದ್ದು ಮಾಡುವಂಥದ್ದು, ಅಥವಾ ಅವಾಗ ಆದಂತಹ ಅಧಿವೇಶನದ ಚಿತ್ರ ಏನಿದಾವ ಅದನ್ನ ರೆಪ್ಲಿಕಾ ಮಾಡಿ ಈಗಿನ ಜನರಿಗೆ ತೋರಿಸುವಂತದ್ದು. ಇದೇನೇ ಮಾಡಿದ್ರೆ ಒಂದ್ ಸ್ವಲ್ಪ ಹೇಳಿ ಜನರಿಗೆ ಗೊತ್ತಾಗ್ಲಿ. ಬರೀ ನಿಮ್ಮ ಪೋಸ್ಟರ್ಗಳು ಹಿಂದೂ ನೋಡಿದ್ದೇವೆ ಈಗೂ ನೋಡ್ತಾರೋ ಅದನ್ನ ತೋರಿಸುವಂತದ್ದೇನು ಅವಶ್ಯಕತೆ ಐತಿ? ಅದಕ್ಕೆ ಇದು ದುರ್ದೈವ ಅಂತ ಹೇಳ್ತೇನೆ ನಾನು. ಅಲ್ಲ ಅಂದ್ರೆ ಈಗ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕ್ರಮ ಎಐಸಿಸಿ ಹೈಜಾಕ್ ಮಾಡಿದ್ದಾರೆ. ಅಲ್ಲ, ಅದೇ ಈ ಮೂಲ ಕಾಂಗ್ರೆಸ್ ಅನ್ನೋದು ಹೋಗ್ಬಿಟ್ಟು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ಮಾತನ್ನು ಹೇಳಿದರು ಕಾಂಗ್ರೆಸ್ ಅವರಿಗೆ, ಈ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ರಿ. ನಮ್ಮ ಮೂಲ ಉದ್ದೇಶ ಸ್ವಾತಂತ್ರ್ಯ ಪಡ್ಕೊಳ್ಳುವಂಥದ್ದು, ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದು, ಅದು ಉದ್ದೇಶ ಸಾಧನೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿನ ವಿಸರ್ಜನೆ ಮಾಡ್ರಿ ಅಂತ. ಆದ್ರೆ ಅಧಿಕಾರ ಲಾಲಸೆಯಿಂದ ಇವತ್ತು ಅಧಿಕಾರದಲ್ಲಿ ಮುಂದುವರೆದ್ರು. ನೆಹರು ಅವರಾಗ್ಲಿ, ಇಂದಿರಾ ಗಾಂಧಿಯವರಾಗ್ಲಿ ಅದೇ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆ ಇಟ್ಕೊಂಡು ಅದೇ ದುರುಪಯೋಗ ಮಾಡಿಕೊಂಡು ಇಲ್ಲಿವರೆಗೆ ಅಧಿಕಾರಕ್ಕೆ ಬಂದ್ರು. ಮತ್ತು ಅದೇ ಹೆಸರನ್ನು ಇಟ್ಕೊಂಡು ಮತ್ತೆ ಈ ಇಂದಿರಾ ಗಾಂಧೀಜಿಯವರು ಏನೋ ಬ್ಲಡ್ ರಿಲೇಷನ್ ಅಲ್ಲ ಮಹಾತ್ಮ ಗಾಂಧೀಜಿಯವರು, ಆ ಗಾಂಧಿ ಫ್ಯಾಮಿಲಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸಂಬಂಧ ಅನ್ನೋರ್ ಗತೆನೆ ಇವರು ಎಲ್ಲ ಅದರ ಅಡ್ವಾಂಟೇಜ್ ತಗೊಂಡ್ಬಂದ್ರು. ಬ್ಲಡ್ ರಿಲೇಷನ್ ಇಲ್ಲೇ ಇಲ್ಲ. ಈ ರೀತಿಯಾದಂಥದ್ದು ಅದು ಮತ್ತು ಮೂಲ ಉದ್ದೇಶ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದಂಥವ್ರು ಮಹಾತ್ಮ ಗಾಂಧೀಜಿ. ಇವತ್ತು ಸಿದ್ದರಾಮಯ್ಯನ ಮೇಲೆ ಮೂಡಾ ಹಗರಣದ, ವಾಲ್ಮೀಕಿ ಸ್ಕ್ಯಾಮ್ ಇದೆ ಕಾರ್ಪೊರೇಷನ್ ಅದು, 100 ಕೋಟಿ ಹಗರಣ, ಇನ್ನೂ ಎನ್ಕ್ವೈರಿ ನಡೀತಾ ಇದೆ, ಇಡಿ ಎನ್ಕ್ವೈರಿ ನಡೀತಾ ಇದೆ. ಇಂಥ ವ್ಯಕ್ತಿಗಳಿಂದ ಮಹಾತ್ಮ ಗಾಂಧೀಜಿಗೆ ಏನು ಹೆಸರು ಬರ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕಾಗಿ ಇವತ್ತೇನು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗೆ ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಮೂಲ ಪ್ರಸ್ತಾವ ಏನಾಗಿತ್ತು ಅಸೆಂಬ್ಲಿ ಚರ್ಚೆ ಆಗಿತ್ತು, ಅದಕ್ಕೆ ವ್ಯತಿರಿಕ್ತವಾದಂತಹ ವಿಚಾರಗಳನ್ನ ಆಗ್ತಾ ಇದೆ ಮತ್ತು ಪ್ರೋಟೋಕಾಲ್ ಅನ್ನು ಮರೆತು ಬಿಟ್ಟಿದ್ದಾರೆ. ಮತ್ತು ಇದೊಂದು ರಾಜಕೀಯೇತರ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು, ಅದರಲ್ಲಿ ವಿಫಲತೆ ಹೊಂದ್ರು. ಇದನ್ನ ಜನ ಮೆಚ್ಚುವುದಿಲ್ಲ, ಜನ ನಿಮಗೆ ಹಿಡಿ ಶಾಪ್ ಹಾಕ್ತಾರಂತ ನಾ ಹೇಳ್ತೀನಿ. ಸರ್, ಈಗ ಗಾಂಧೀಜಿ ಅವರನ್ನ ಫಾದರ್ ಆಫ್ ನೇಷನ್ ಅಂತಾರೆ. ಇದು 1924 ನಡೆದಂತ ಏನ್ ಅಧಿವೇಶನ ಇದೆ, ಇದು ಪಾರ್ಟ್ ಆಫ್ ದಿ ಒಂದು ಫ್ರೀಡಮ್ ಮೂವ್ಮೆಂಟ್. ಅದು ಇನ್ನು ಕೇಂದ್ರ ಸರ್ಕಾರದವರೇ ಅದನ್ನ ಮಾಡ್ಬೇಕಾಗಿತ್ತು, ರಾಷ್ಟ್ರೀಯ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಅಭಯ್ ಪಾಟೀಲ್ ಏನೋ ಇಲ್ಲ ಖಾಸಗಿ ಮಸೂದೆ ಮಂಡನೆ ಮಾಡಿದ್ರು, ಆದ್ರೆ ನೀವು ಸಂಸತ್ತಿನಲ್ಲಿ ಅದು ರಾಷ್ಟ್ರದ ಗಮನ ಸೆಳೆದು ಅದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು ಸರ್. ನೀವು ಹಾಗೆ ನಾವು ನೋಡ್ರಿ, ಒಂದು ನಾನು ಹೇಳ್ತೀನಿ, ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಅದಕ್ಕೆ ನಾ ಹೇಳಿದ್ರು ಅವರು ಅಭಯ್ ಪಾಟೀಲ್ ಅಸೆಂಬ್ಲಿಯಲ್ಲಿ 500 ಕೋಟಿಯಿಂದ ಒಂದು ಯೋಜನೆಯನ್ನು ತಯಾರು ಮಾಡಿ. ಈಗೇನು ಹಲವಾರು ಇದು ಬರೇ ಒಂದು 4 ದಿವಸದ 2 ದಿವಸದ ಇವೆಂಟ್ ಆಗಬಾರ್ದು, ಅದರಿಂದ ಏನಾದರೂ ಒಂದು ಸಾಧನೆ ಆಗಬೇಕು. ಇಲ್ಲಿ ಕಾಯಮಾದಂತ ಜನರಿಗೆ ತಿಳುವಳಿಕೆ ಬರುವಂತ ಕಾಯಮಾದಂತ ಒಂದು ವಿಚಾರಗಳನ್ನ ಪ್ರಸ್ತುತ ಮಾಡುವಂತ ಒಂದು ಮ್ಯೂಸಿಯಂ ಎಲ್ಲ ಆಗ್ಬೇಕು. ಅದು ಇತ್ತು. ಆ ಪ್ರಸ್ತಾವನೆಯನ್ನ ಅವರು ಅವತ್ತು ಆಫರ್ ಕೊಟ್ಟಿದ್ದಾರೆ. ಇವಾಗ 500 ಕೋಟಿನೋ 400 ಕೋಟಿನೋ ಈ ಪ್ರಾಜೆಕ್ಟ್ ರೆಡಿ ಮಾಡಿ ನೀವು ಕಳಿಸ್ರಿ. ಕೇಂದ್ರ ಸರ್ಕಾರ 50% ತಗೊಂಡ್ಬರ್ತೀವಿ, ನಾವು 50% ಕೊಡ್ತೀವಿ. ಕೇಂದ್ರ ಸರ್ಕಾರ ಮೋದಿಯವರು ಕರಿಬೇಕಾಗಿತ್ತಲ್ಲ ಈ ಕಾರ್ಯಕ್ರಮಕ್ಕೆ. ಹಂಗಾದ್ರೆ ರಾಜ್ಯ ಸರ್ಕಾರದಲ್ಲ ಇದು ಕಾರ್ಯಕ್ರಮ ಮಾಡುವಂತದ್ದು. ಬೇಡಪ್ಪ, ನೀವು ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಪ್ರಸ್ತಾವನೆ ಕಳಿಸಿ, ಎಲ್ಲಾ ಜವಾಬ್ದಾರಿ ನೀವೇ ತಗೊಂಡ್ರೆ ಅಲ್ಲೇ ಮೋದಿಜಿಯವ್ರ ಕರ್ಕೊಂಡ್ಬಂದು ನಾವು ಮಾಡ್ತಿದ್ವಿ. ಹೀಗಾಗಿ ಇವತ್ತು ಯಾವುದೋ ಒಂದು ರಾಜ್ಯದಲ್ಲಿ ನಾವೇ ಹೋಗಿ ಸ್ವತಃ ಹೋಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಪ್ರಸ್ತಾವನೆ ಬರಬೇಕು. ಅದಕ್ಕಾಗಿ ಆ ರೀತಿ ಪ್ರಸ್ತಾವನೆ ಕಲಿಕ್ಕೆ ಹೆದರಿಕೆ ಅವ್ರಿಗೆ. ಮತ್ತೆ ಕೇಂದ್ರ ಸರ್ಕಾರ ಬಂದು ಮಾಡಕತ್ರ ಅದು ಹೆದರಿಕೆ ಐತಿ ಅವ್ರಿಗೆ. ಆ ಹಿನ್ನೆಲೆಯಲ್ಲಿ ಇದೊಂದು ಕಾಂಗ್ರೆಸ್ ಪಾರ್ಟಿಯ ಹೈ ಡ್ರಾಮಾ, ರಾಜಕೀಯ ಡ್ರಾಮಾ ಆಗಿದೆ ಇದು. ಇದರಿಂದ ಜನ ಮೆಚ್ಚುವುದಿಲ್ಲ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಇದರಿಂದ ಯಾವುದೇ ರೀತಿ ಗೌರವ ಕೊಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿಯವರು ಮಾಡಲಿಲ್ಲ ಅಂತ ಹೇಳ್ತಾರೆ. ಒಂದೇ ನಿಮಿಷ ಏನಲ್ಲ ಪ್ರಸ್ತಾವನೆ, ನಾ ಅಸೆಂಬ್ಲಿ ಒಳಗೆ ಅದೇ ಇದೆ. ನೀವು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸ್ರಿ, ಎಲ್ಲಾ ಯೋಜನೆ ತಯಾರು. ಈಗ ನಮ್ಮ ಅನುಭವ ಹೇಳಿದ್ರು ನಾವು, ನಮ್ಮ ಅನಿಸಿಕೆ ಇದಲ್ಲ, ಇದಕ್ಕೆ ಎಕ್ಸ್ಪರ್ಟ್ ಇದ್ದವ್ರನ್ನ ತಗೊಂಡ ಯೋಜನೆ ನಾವು ಒಂದು ಥೀಮ್ ಕೊಟ್ಟು ಇಷ್ಟ ಈ ತರ ಮಾಡ್ಬೇಕಂತ. 1000 ಕೋಟಿದು ಆಗ್ಬೋದು, 100 ಆಗ್ಬೋದು, 200 ಆಗ್ಬೋದು. ಲೈಬ್ರರಿ ಮಾಡ್ರಿ, ಗಾಂಧಿಯವ್ರ ಬಗ್ಗೆ ಅಧ್ಯಯನ ಕೇಂದ್ರ ಮಾಡ್ರಿ ಅಂತೆಲ್ಲ ಹೇಳಿದೇವೆ. ಅದಕ್ಕಿಂತ ಬಹಳ ಜೋಡಣೆನೂ ಆಗ್ಬೋದು, ಅಥವಾ ನಾವು ಹೇಳಿದ ಪ್ರಪೋಸಲ್ ಬೇರೆ ಆಗ್ಬೋದು. ಆದರೆ ಯೋಜನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಂತೆ. ಈ ದೊಡ್ಡ ಕಾರ್ಯಕ್ರಮ ಇದು ಪಕ್ಷಾತೀತ ಕಾರ್ಯಕ್ರಮ, ಫ್ರೀಡಮ್ ಮೂವ್ಮೆಂಟ್ ಅಂತ ನೀವು ಹೇಳ್ತಾರೆ. ಪ್ರಧಾನಮಂತ್ರಿ ಅವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ ಅವರು. ಬರೀ ಒಂದು ಪತ್ರ ಬರೆದ್ರೆ ಆಗುದಿಲ್ಲ, ಅಧಿಸ್ತಾರ ಹೋಗಿ ಪ್ರೋಟೋಕಾಲ್ ಪ್ರಕಾರ ಪ್ರಧಾನಮಂತ್ರಿ ಅವ್ರಿಗೆ ಏನ್ ಕೊಟ್ಟಿದಾರ, ರಾಷ್ಟ್ರಪತಿ ಅವ್ರ ನಮಗಂತೂ ಗುರುತಿಲ್ಲ. ಎಲ್ಲರೇ ಅವ್ರು ಬಂದ್ರಂತ ಇದು ಪಕ್ಷಾತೀತ ಕಾರ್ಯಕ್ರಮ ಆಗಿದ್ದ ಅಂತ ಹೇಳಿ ಮತ್ ಸರ್ಕಾರಿ ದುಡ್ಡ ಮತ್ ನಮಗ ಪ್ರಚಾರ ಮಾಡ್ಕೋಬೇಕಂತ ಮಾಡಿ ನೋಡ್ರಿ, ಕೌಂಟರ್ ಜನರಿಗೆ ಜಾಗೃತಿ ಮಾಡುವಂತದಷ್ಟೇ. ಅದನ್ನ ಎಲ್ಲೆಲ್ಲಿ ಪ್ರಸ್ತಾಪ ಆಗಬೇಕು, ನಾಳೆ ಅಸೆಂಬ್ಲಿ ಇರ್ಬೋದು, ಮತ್ತೊಂದ್ ಕಡೆ ಇರ್ಬೋದು, ಇದನ್ನ ಎಲ್ಲಿ ಪ್ರಸ್ತಾಪ ಮಾಡಬೇಕು. ಈ ಸರ್ಕಾರ ಮಾಡಿದಂತ ಏನು
ಮಿಸ್ಲೀಡ್ಸ್ ಅದಲ್ಲ ಜನ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ. ಅಲ್ಲ, ನೀವು ಅವತ್ತಿನ ವಿಶೇಷ ಕಾರ್ಯಕ್ರಮ ಏನಾದ್ರು ಮಾಡ್ತೀರಾ? ಯಾರು ನೀವು ಅದ್ರ ಬಗ್ಗೆ ಬಿಜೆಪಿ ಪಕ್ಷದವರು ತೀರ್ಮಾನ ತೆಗೆದುಕೊಳ್ಬೇಕು. ಪಕ್ಷದ ಅಧ್ಯಕ್ಷ ಜೊತೆ ನಾವು ಮಾತಾಡ್ತೀವಿ. ಮಹಾತ್ಮ ಗಾಂಧೀಜಿ ಕರ್ನಾಟಕ ಘಟ್ಟ ಸೀಮಿತ ಅಲ್ಲ ಸರ್, ರಾಷ್ಟ್ರಪಿತ ಅಂತ ನಾವು ಕರಿತೀವಿ. ಇಡೀ ರಾಷ್ಟ್ರಕ್ಕೆ ಆ ಕಾರ್ಯಕ್ರಮ ಗೊತ್ತಾಗ್ಬೇಕು. ನೀವೇನಾದ್ರೂ ಪ್ಯಾರಲಲ್ ಆಗಿ ಅದಕ್ಕೆ ನೋಡ್ರಿ, ಕೌಂಟ್ರಿ ಆಗಿ ಕೇಂದ್ರ ಸರ್ಕಾರದಿಂದ ಕಾರ್ಯಕ್ರಮ ನಾವು ಆಯೋಜನೆ ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆ ಮಾಡ್ತಿರೋ ಬಗ್ಗೆ ಈ ರೀತಿ ಆಗಿದೆ ಅಂತ ಹೇಳಿ ಅದಕ್ಕೆ ಅಲ್ಲಿ ಮೇಲ್ಮಟ್ಟದಲ್ಲಿ ಏನ್ ನಿರ್ಧಾರ ಕೈಗೊಂಡ್ರೆ ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ. ಟಿ ರವಿ ಪ್ರಕರಣದಲ್ಲಿ ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಹೇಳಿದ್ರು. ತಾವು ಅಭಿಪ್ರಾಯ ತಾವು 26-27ನೇ ತಾರೀಕು ಅದ್ರ ಅಗೇನಿಸ್ಟ್ ಬಿಜೆಪಿಯಿಂದ ನಾನು ಏನ್ ಹೇಳಿದ್ದೆ, ಅಲ್ಲಿ ನಮಗೆ ಅನುಮತಿ ರಾಜ್ಯ ನಾಯಕರ ಅನುಮತಿ ಕೊಟ್ಟರು ಅಂತಂದ್ರೆ 26-27 ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಇನ್ನ ತನಕ ರಾಜ್ಯದಿಂದ ನಮ್ಗೆ ಅನುಮತಿ ಸಿಕ್ಕಿಲ್ಲ. ಅನುಮತಿ ಸಿಕ್ತಂತಂದ್ರೆ ಅದ್ರ ಬಗ್ಗೆ ತಾವು ಮಾಹಿತಿ ಅವ್ರು ಹೇಳೋ ಪ್ರಕಾರ ಬೆಳಗಾವಿ ರಿಪಬ್ಲಿಕ್ ಆಗಿದೆ, ರಿಪಬ್ಲಿಕ್ ಬೆಳಗಾವಿ ಆಗಿದೆ. ಅಂದ್ರೆ ನಿಮ್ಮನ್ನ ಬಡದಾರೋ ನಿಮ್ಮನ್ನ ತೊಳೆದಾರೋ ನೀವ ಡಿ ಸಿ ಆಫೀಸ್ ಮುಂದೆ ಅಲ್ಲಿ ರಿಪಬ್ಲಿಕ್ ಆಗಿದೆ ನೀವ ಹೇಳ್ಬೇಕು. ನಮಗೆ ನಾವ್ ಹೆಂಗೆ ನೀವೇ ಹೇಳ್ರಿ, ನಾವ್ ಹೇಳೋ ಪರಿಸ್ಥಿತಿನೂ ಇಲ್ಲ, ನಾವ್ ಹೇಳೋದೂ ಇಲ್ಲ. ನೀವೇ ಹೋಗಿ ನೀವ್ ಮನೆ ಕೊಡಿ ಅಂದ್ರೆ ಇತಿಹಾಸನಾಗ ಆಗಿತ್ತು. ನೀವ್ ಹೇಳಿ ಅದ್ರ ನಿಮಗೆ ಉತ್ತರ, ನೀವ ಪ್ರಶ್ನೆ ನೀವೇ ಉತ್ತರ. ಗಾಂಧೀಜಿ ಅವರು ರಾಮರಾಜ್ಯ ಕನಸು ಅನ್ಕೊಂಡವ್ರ, ಇವತ್ತು ರಾವಣ ರಾಜ್ಯದೊಳಗ. ಈಗ ಗಾಂಧೀಜಿಯವರ ವಿಚಾರ ಏನಾದ್ರು ಸಂಸತ್ನಲ್ಲಿ ಏನಾದ್ರು ಪ್ರಸ್ತಾಪ ಮಾಡ್ತೀವಿ? ಡೆಫಿನೆಟ್ಲಿ ಪ್ರಸ್ತಾವ ಮಾಡ್ತೀವಿ. ಗಾಂಧೀಜಿ 100 ವರ್ಷದ ಏನೋ ಇಲ್ಲಿ ಬೆಳಗಾವಿ ವಿಷಯಕ್ಕೆ ಸಂಬಂಧಪಟ್ಟಂತೆ 1924 ಇಲ್ಲಿ ಅಧಿವೇಶನ ಆಯಿತು. ಮಹಾತ್ಮ ಗಾಂಧೀಜಿಯವರು ಅದು ಅಧ್ಯಕ್ಷತೆ ವಹಿಸಿದ್ರು. ಅದಕ್ಕಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಹತ್ವ ಕೊಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀವಿ. ಈ ಒಂದು ಅಧಿವೇಶನದಿಂದ ಹೊಸ ಅಧ್ಯಾಯ ಚಲೋ ಮಾಡ್ತೀವಿ ದೇಶಾದ್ಯಂತ ಅಂತೇಳಿ ಕಾಂಗ್ರೆಸ್ ಕರೆ ಕೊಡ್ತಾ ಇದ್ದಾರೆ. ಏನಪ್ಪ ಈ ಅಧಿವೇಶನದಿಂದ ದೇಶಾದ್ಯಂತ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತಾರಂತೆ ಕಾಂಗ್ರೆಸ್. ಹೊಸ ಅಧ್ಯಾಯ ಇಲ್ಲ, ಅವ್ರ ಅಧ್ಯಾಯ ಮುಗಿಲಿಕ್ಕೆ ಬಂತು, ಇಲ್ಲಿಂದ ಮುಕ್ತಾಯ ಆಗ್ತದೆ ತಿಳ್ಕೊಂಡ್ಬಿಡ್ರಿ. ಇನ್ನೇನು ಹೊಸ ಅಧ್ಯಾಯ ಪ್ರಶ್ನೆ ಇಲ್ಲ. ಹೀಗಾಗಿ ಇವತ್ತು ಮೂಡ ಹಗರಣ ಮತ್ತೊಂದು ಇವನ್ನೆಲ್ಲ ಮುಚ್ಚಿ ಹಾಕ್ಲಿಕ್ಕೆ ಸೈಡ್ಲೈನ್ ಮಾಡ್ಲಿಕ್ಕೆ ಇವೆಲ್ಲ ಮಾಡ್ತಾ ಇದಾರೆ ನಾಟಕ. ಇವೆಲ್ಲ ನಡೀಲಿಲ್ಲ. ಅವ್ರ ಕಾಂಗ್ರೆಸ್ನ ಅಧ್ಯಾಯನ ಮುಗಿತಿದ್ದು, ಇಲ್ಲಿಂದ ಹೊಸ ಅಧ್ಯಾಯ ಇಲ್ಲ. ಈ ಕಾಂಗ್ರೆಸ್ ನಕಲಿ ಕಾಂಗ್ರೆಸ್ ಇದಲ್ಲ, ಇದ ಅಧ್ಯಾಯ ಮುಕ್ತಾಯಕ್ಕೆ ಹಂತಕ್ಕೆ ಬಂದದಿಲ್ಲ. ನಿಮ್ಗೆ ಒಂದೇ ನಿಮಿಷ ಅಲ್ಲ, ನಿಮಗ ಒಂದೇ ಮಾತು ಹೇಳ್ತೀನಿ. ಅವ್ರಿಗೆ ಎಷ್ಟು ಪ್ರೇಮ್ ಗಾಂಧೀಜಿ ಅವ್ರ ಮ್ಯಾಗ ಐತಂದ್ರ ನನ್ನ ಕ್ಷೇತ್ರನಾಗ ಗಾಂಧಿ ಗಾರ್ಡನ್ ಅದ ನೋಡಿರ್ಬೇಕು ನೀವು. ಬೀದರ್ ಬೈಟ್ಲ ನಾನ್ ಡಿ ಸಿ ಅವ್ರಿಗೆ ಒಂದು 15 ದಿವಸ ಹಿಂದೆ ಹೇಳಿ, ನೀವೆಲ್ಲ ಕಡೆ ಪ್ರಪೋಸಲ್ ಮಾಡತ್ರಿ ಗಾಂಧಿ ಗಾಡಿ ಅಭಿವೃದ್ಧಿಗೆ ಮಾಡ್ರಿ ಮತ್ತೆ ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಿ ಮಾಡ್ತಾನಂದ್ರು. ಇನ್ನೂ ತನಕ ಗಾಂಧಿ ಗಾರ್ಡನ್ಯಾಗಿ ಹೋಗಿ ಕೆಲಸ ನಾವು ಸ್ವಂತ ರೊಕ್ಕ ಹಾಕೋದ್ರೆ ನೀವು ಚಾಲೂ ಮಾಡಿ ನಾವು ಕೊಡ್ತೇವೆ, ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಚಾಲೂ ಮಾಡಿ. ಗಾಂಧಿ ಗಾರ್ಡನ್ಯಾಗಿಂದ ಏನೂ ಒಂದು ಕೆಲಸ ಸಲುವಾಗಿ ಅಂದ್ರೆ ಗಾಂಧೀಜಿ ಬಗ್ಗೆ ಅವ್ರಿಗೆ ಕಳ್ಕಳಿ ಇತ್ತಂದ್ರೆ ಗಾಂಧಿ ಗಾರ್ಡನ್ ಅಭಿವೃದ್ಧಿ ಮಾಡ್ತಿದ್ರು. ಅಷ್ಟೇ ಅಲ್ಲ, ಈಗ ಮಹಾತ್ಮ ಗಾಂಧಿ ಬಗ್ಗೆ ಕಾಳಜಿ ಇಲ್ಲ, ಗಾಂಧಿ ಬಗ್ಗೆ ಕಾಳಜಿ ಐತಿ. ಯಾವ ಗಾಂಧಿ ಕಾಳಜಿ ಐತಿ ಅಲ್ಲ. ಈಗ ನೋಡ್ರಿ, ಈಗ ಲೈಟಿನ ಅರೇಂಜ್ಮೆಂಟ್ ಮಾಡ್ಯಾರ. ನನಗೊಬ್ರು ಹಿರಿಯರು ಫೋನ್ ಮಾಡಿದ್ರು. ಈ ರೈಲ್ವೆ ಸ್ಟೇಷನ್ ಅದು ಬೆಳಗಾವಿ ರೈಲ್ವೆ ಸ್ಟೇಷನ್, ಅಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದಾರೆ ಮಹಾತ್ಮ ಗಾಂಧೀಜಿಯವರು. ಆ ಸಂದರ್ಭದಲ್ಲಿ ಅದಕ್ಕೊಂದು ಲೈಟಿನ ಅರೇಂಜ್ಮೆಂಟ್ ಮಾಡಿಲ್ಲ ರೈಲ್ವೆ ಸ್ಟೇಷನ್ ಅಂತ ನೆನಪು ಮಾಡ್ರಿ ಅಂತ ಹೇಳಿ. ನಮಗೆ ಎಲ್ಲಿ ಕರೆದಿಲ್ಲ, ಯಾವ ಕಾರ್ಯಕ್ರಮ ಕರೆದಿಲ್ಲ. ನೋಡ್ರಿ, ಒಂದು ಇಲ್ಲಿ ಸುವರ್ಣಸೌಧ ಮುಂದೆ ಕ್ಯಾಂಪಸ್ ನಲ್ಲಿ ಮಹಾತ್ಮ ಗಾಂಧೀಜಿ ಪುತ್ಥಳಿ ಅನಾವರಣ ಮಾಡ್ತಾ ಇದಾರೆ. ಆ ಕಾರ್ಯಕ್ರಮಕ್ಕೆ ಒಂದು ಆಫೀಸ್ನಾಗ ಪತ್ರಿಕೆ ಹೋಗಿದ್ದಾರೆ ಅಷ್ಟೇ. ನಮಗೆ ಪರ್ಸನಲಿ ಯಾರೋ ಆಫೀಸರ್ ಬಂದು ಡಿ ಸಿ ಅವರಾಗ್ಲಿ ಮತ್ತೊಬ್ಬರಾಗ್ಲಿ ಹೇಳಿ ಯಾರು ಕೊಟ್ಟಿಲ್ಲ, ಅವಾಗ ಕೊಟ್ಟಿಲ್ಲ. ಒಂದ್ ಸುಮ್ಮನೆ ಎಲ್ಲರಿಗೂ ಕೊಡುವಂಗ ಒಂದೇನು ಕೊಟ್ಟಿರ್ತಾರಲ್ಲ ಆಫೀಸ್ನಾಗ ಹೋಗೋದು ಹಂಗ ಹೋಗಿದಾರ. ಯಾರ ಪರ್ಸನಲಿ ಕಾರ್ಯಾಚಾರಕ್ಕೆ ಕೊಟ್ಟವ ಇವ್ರು ಬರುವುದು ಬೇಡ ಅಂತ ಅವ್ರಿಗೆ ಬರುವ ಮನಸ್ಸ ಇಲ್ಲ ನಮ್ಗೆ. ನೋಡ್ರಿ ಈ ರೀತಿ ಗೌರವ ಕೊಡದೇ ಇರುವಂತ ವ್ಯವಸ್ಥೆಗೆ ನಾವ್ಯಾಕೆ ಹೋಗ್ಬೇಕು? ಒಂದೇ ನಿಮಿಷ ಈ ಪ್ರೋಟೋಕಾಲ್ ಬಗ್ಗೆ ಒಂದೇ. ಯಾವ ತಾಲೂಕಾ ಮಟ್ಟದ ಕಾರ್ಯಕ್ರಮ ಇರ್ತದೆ, ನನಗಂತೂ ತಹಶೀಲ್ದಾರ್ ಅವರು ಬಂದು ನಮ್ಮ ಆಫೀಸ್ಗೆ ಅದ ಕರೀರಿ ಮಾಡ್ತಾರೆ, ನಾವು ಬರಾತೀವಿ. ನಾವು ಇನ್ನಾಗಿದ್ದು ಅಂದ್ರೆ ನೀವು ಯಾರ ಕಡೆ ಕೊಟ್ಟು ಕಳ್ಸ ಅಂತ ಹೇಳ್ತೀವಿ, ಇಲ್ಲ ಪರ್ಸನಲಿ ಬಂದು ಕೊಟ್ಟು ಹೋಗ್ತಾರೆ. ಈ ಸಲ ನನಗೆ ಈಗ ಬರೋ ಟೈಮ್ನಾಗ ತಪ್ಪಾಗಿದ್ದು ಕಾರಣ ಸರಿಯಾಗಿದ್ದು ಕಾರಣ ಒಬ್ಬ ಯಾರೋ ಬಹುತೇಕ ಪಿಯೂನ್ ಬಂದು ಕೊಟ್ಟಿರ್ಬೇಕು ಅನಿಸ್ತದೆ. ಅಥವಾ ಅದೇ ಮತ್ತೆ ಯಾರು ಅವ್ ಯಾರಂತ ನಾ ಕೇಳಕ್ ಹೋಗ್ಲಿಲ್ಲ. ಸರ್ಕಾರಿ ಕಾರ್ಯಕ್ರಮ ತಾವು ಬಹಿಷ್ಕಾರ ಮಾಡ್ತಾರೆ. ನೋಡ್ರಿ, ಗೌರವಯುತವಾಗಿ ನಮ್ಮನ್ನು ಕರೆದಿಲ್ಲ, ಹೋಗುವಂತ ಪ್ರಶ್ನೆ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾವ ಅಧಿಕಾರಿಗಳು ಪರ್ಸನ್ ಬಂದು ಕೇಳ್ಬೇಕಾಯ್ತು, ಕೊಡ್ಬೇಕಾಯ್ತು. ಮತ್ತೆ ಈ ಕಾರ್ಯಕ್ರಮ ಬಗ್ಗೆ ಒಂದ್ ವಾರ ಮುಂಚೆನೆ ಹೇಳ್ಬೇಕಾಯ್ತು, ಯಾವ್ದು ಇಲ್ಲ. ಸುಮ್ಮನೆ ಆಫೀಸ್ ಒಂದು ಕಾರ್ಡ್ ಹೋಗೋದು ಹೋದ್ರೆ ಕಾರ್ಯಕ್ರಮ ಮಾಡಿದಾರೆ ಸರ್. ಈಗ ಅದ್ರ ಒಂದೇ ಕಾರ್ಯಕ್ರಮ ಇತ್ತು ಅಲ್ಲಿ. ಈಗ ನನ್ನ ಕ್ಷೇತ್ರನಾಗ ಅದಕ್ಕೆ ಮಹಾತ್ಮ ಕಾಂಗ್ರೆಸ್ ಭವಿ ಆ ಭವಿ ಅಂತ ಅದ್ರ ನಮ್ಗೆ ಇನ್ನೂ ಕಾರ್ಡ್ ಬಂದೇ ಇಲ್ಲ.
ಅದು ಅದು ಏನು ನಮಗೆ ಮಾಹಿತಿ ಬಂದಿಲ್ಲ. ಅಲ್ಲ, ಸರ್ಕಾರದಿಂದ ಪ್ರಿಂಟ್ ಆಗಿ ಬಂದಿದೆ, ಸರ್ಕಾರದಿಂದ ಪ್ರಿಂಟ್ ಆಗಿ ಬಂದಿದೆ. ಆ ಕಾರ್ಯಕ್ರಮ ಅಧ್ಯಕ್ಷತೆ ನನ್ನ ಹೆಸರು ಹಾಕಿದ್ದಾರೆ, ಸರ್ಕಾರಿ ಕಾರ್ಯಕ್ರಮ. ಎಸ್ ಸರ್, ಸರ್ಕಾರದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಜಾತ್ರೆ, ಕಾಂಗ್ರೆಸ್ ಜಾತಿ ಸರ್ಕಾರ ದುಡ್ಡಲ್ಲಿ ಕಾಂಗ್ರೆಸ್ ಪಾರ್ಟಿ. ಅವ್ರು ಕಾಂಗ್ರೆಸ್ ಕಾರ್ಯಕರ್ತರೊಳಗ ಬಿಜೆಪಿ ಸಂವಿಧಾನದ ವಿರೋಧಿ ಅನ್ನೋದನ್ನ ಚರ್ಚೆ ಮಾಡ್ತಾರಂತ. ಅಲ್ಲ, ಅದಕ್ಕೆ ರಾಜಕೀಯ ಒಂದು ಕಾರ್ಯಕ್ರಮ ಮಾಡಿದಾರ ಅಷ್ಟೇ. ಇದು ರಾಜಕೀಯ ಕಾರ್ಯಕ್ರಮ, ಮತ್ತೆ ಬೇರೆ ಏನಿಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿ ಅವ್ರ ವಿಚಾರ ಆಚಾರ ಅವ್ರು ಹಾಕೊಂಡಂತ ಮಾರ್ಗ ಚರ್ಚೆ ಆಗ್ಬೇಕು, ನಮ್ಮ ರಾಜಕೀಯ ಉಪಯೋಗ ಆಗ್ಬೇಕು. ಈಗ ರಾಜಕೀಯ ಅಜೆಂಡಾ ಐತೆ. ಸಿಟಿ ರವಿ ಪ್ರಕರಣದೊಳಗ ಕಮಿಷನರು ಮತ್ತ SP ಅವರ ಕರ್ತವ್ಯ ಲೋಪ ಮಾಡಿದ್ದಾರೆ. 100% ಕರ್ತವ್ಯ ಲೋಪ ಆಗ್ಯದ. ಅವ್ರು ಅರೆಸ್ಟ್ ಮಾಡಿದ್ದು ಕಾನೂನು ಬಾಹಿರ, ಮತ್ತ ಅವ್ರನ್ನ ರಾತ್ರಿ ಎಲ್ಲ ತಿರುಗಾಡಿಸಿದ್ದು ಕಾನೂನು ಬಾಹಿರ. ಮತ್ತೆ ಈಗಾಗಲೇ ಹೈಕೋರ್ಟ್ ಅವ್ರ ಕಪಾಳ ಮೋಕ್ಷವನ್ನ ಈ ಸರ್ಕಾರಕ್ಕ ಈ ಪೊಲೀಸ್ ಇಲಾಖೆಗೆ ಮಾಡಿದೆ. ಶೆಟ್ಟರ್, ಈಗ ಸಿಟಿ ರವಿ ಅವ್ರು ಹೇಳಿದ್ದು ನಿಜ, ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತೇಳಿ ಹೆಬ್ಬಾಳ್ಕರ್ ಅವರ ಆರೋಪ. ಅಷ್ಟೆಲ್ಲ ಹೇಳಿದ್ದು ನಿಜ ಇದ್ರು ಕೂಡ ಅವ್ರು ಯಾವುದೇ ರೀತಿಯಾದಂತಹ ಖಂಡನೆಯೂ ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ. ಮಹಿಳೆಯರ ಮೇಲೆ ಬಿಜೆಪಿಗೆ ಗೌರವ ಇಲ್ಲ ಅನ್ನುವಂತ ಆರೋಪವನ್ನ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತದೆ, ಬಿಸ್ನೆಸ್ ನಡೀತದೆ, ಅದಕ್ಕೆ ಸಂಬಂಧಪಟ್ಟ ಎವ್ರಿಥಿಂಗ್ ರೆಕಾರ್ಡ್ ಆಗ್ತದೆ. ಅಲ್ಲಿ ಪ್ರತಿಯೊಂದು ಮಾತು ರೆಕಾರ್ಡ್ ಆಗ್ತದೆ. ಈಗ ಸಭಾಪತಿಗಳಂತ ಹೊರಟ್ಟಿಯವರು ಹೇಳಿದ್ದಾರೆ ಇದರ ಬಗ್ಗೆ. ಸಿಟಿ ರವಿ ಏನು ಮಾತಾಡಿದ್ರು, ಏನು ಹೇಳಿಕೆಗಳು ಕೊಟ್ಟರು, ಏನು ಶಬ್ದ ಪ್ರಯೋಗ ಮಾಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು, ಯಾವುದು ಇಲ್ಲಿ ದಾಖಲೆಯಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ಎಲ್ಲಿವರೆಗೆ ಹೇಳಿದ್ರು ಸಭಾಪತಿ, ಇದು ಮುಗಿದು ಹೋದಂತ ಅಧ್ಯಾಯ ಅಂತ ಹೇಳ್ಬಿಟ್ಟು. ನನ್ನ ಕಡೆ ಯಾವುದೂ ಇಲ್ಲ ಈಗ ಸದ್ಯ. ಅದು ಯಾರೋ ಹಕ್ಕುಚ್ಯುತಿ ಕೊಟ್ಟಿದ್ದು ನನ್ನ ಕಡೆ ಬಂದಿಲ್ಲ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದು ನನ್ನ ಕಡೆ ಬಂದಿಲ್ಲ. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ, ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ. ಯಾವುದೇ ರೀತಿ ಶಾಸಕರು, ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಶಾಸಕರು ಇರ್ಬೋದು, ಬಿಸ್ನೆಸ್ ನಡೆದಾಗ, ಯಾವುದು ವಿಧಾನಮಂಡಲದ ಅಧಿವೇಶನ ನಡೆದಾಗ ಅವ್ರು ಯಾವುದೋ ಕೇಸು ಇಲ್ಲಿ ಬಿಟ್ಬಿಡ್ರಿ, ಯಾವುದೋ ಕೇಸ್ನಲ್ಲಿ ಅಪರಾಧಿ ಇದ್ರು ಸದ್ಯಕ್ಕೆ, ಯಾವುದೋ ಕೇಸ್ನಲ್ಲಿ ಅವ್ರು ಅರೆಸ್ಟ್ ಮಾಡುವಂತದ್ದು ಇದ್ರೆ ಸ್ಪೀಕರ್ ಅವ್ರ ಪರ್ಮಿಷನ್ ತಗೊಂಡು ಅವ್ರು ಅರೆಸ್ಟ್ ಮಾಡ್ಬೇಕಾಗ್ತದೆ. ಇಲ್ಲಿ ಅಧಿವೇಶನ ನಡೀತಾ ಇದೆ, ಅವ್ರು ಪಾರ್ಟಿಸಿಪೇಟ್ ಮಾಡಿದ ಸಿಟಿ ರವಿ ಅವರು. ಇವು ವಿಧಾನಮಂಡಲಕ್ಕೆ ಬಂದು, ಅದೇ ವಿಧಾನಸೌಧದಲ್ಲೇ ಬಂದು ನೀವು ಸಿಟಿ ರವಿಯವ್ರನ್ನ ಅರೆಸ್ಟ್ ಮಾಡ್ಕೊಂಡು ಎಡ್ಕೊಳ್ಳೋ ಹೋಗ್ತೀರಿ ಅಂತಂದ್ರೆ ಇದು ಕಂಪ್ಲೀಟ್ ವಿಧಾನಮಂಡಲದ ಒಂದು ವ್ಯವಸ್ಥೆಗೆ ಕಪ್ಪು ಚುಕ್ಕಿ ಅಂತ ಹೇಳ್ತೇನೆ ನಾನು. ಬಹಳ ದೊಡ್ಡ ಅಪರಾಧ ಮಾಡಿದ್ದಾರೆ. ಅದಕ್ಕೆ ಇದನ್ನ ಸಭಾಪತಿ ಅಂತ ಹೊರಟ್ಟಿಯವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಅವ್ರು ಹೇಳಿದಾರೆ ನಿನ್ನೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿ. ಅದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅಂದ್ರೆ ಎಲ್ಲಾ ವೈಲೇಷನ್, ಎಲ್ಲಾ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ತಾರಂತಂದ್ರೆ ಯಾರು ಒತ್ತಡ ಇದ್ರ ಮೇಲೆ ಇತ್ತು ನೀವು ಅರ್ಥ ಮಾಡ್ಕೊಳ್ಳಿ. ಒತ್ತಡದ ಮೇಲೆ ಕೆಲಸ ಮಾಡಿದ್ದಾರೆ ಪೊಲೀಸರು. ಈಗ ಹೇಳಿದಾರಲ್ಲ ನಮ್ಮ ಅಧ್ಯಕ್ಷರು, ಪೊಲೀಸ್ ಕಮಿಷನರ್, ಇಲ್ಲಿ SP ಎಲ್ಲರೂ ಸಹಿತ ವಜಾ ಮಾಡ್ಬೇಕು. ಎಲ್ಲರೂ ಸದ್ಯಕ್ಕೆ ಕಾನೂನು ಬಾಹಿರವಾದಂತ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ನಾಳೆ ಅದು ಸಫರಾಗಾರು ಇವರು ಯಾರೋ ಮಿನಿಸ್ಟ್ರು, ಯಾರೋ ಮೇಲಿನ ಹೈಯರ್ ಅಥಾರಿಟಿ, ಯಾಕಂದ್ರೆ ಇದ್ರ ಬಗ್ಗೆ ಇದು ಅರೆಸ್ಟ್ ಮಾಡಿದ್ದು, ರಾತ್ರಿ ಎಲ್ಲ ಅಡ್ಡಾಡಿಸಿದ್ದು ಗೃಹ ಮಂತ್ರಿ ಪರಮೇಶ್ವರಿಗೆ ಗುರ್ತಿಲ್ಲ. ಯಾವ ಪರಿಸ್ಥಿತಿ ಬಂದು ನೋಡಿ ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ಹೆಂಗ್ ನಡೀತಾ ಇದೆ, ಯಾರ್ಯಾರ ಡೈರೆಕ್ಷನ್ ಮೇಲೆ ಪೊಲೀಸರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಅರ್ಥ ಮಾಡಬೇಕು. ಅದಕ್ಕಾಗಿ ಕಾನೂನು ಬಾಹಿರ ಚಟುವಟಿಕೆ ಇವತ್ತು ಯಾರಿಂದ ಆಗ್ತದೆ, ಸರ್ಕಾರದಿಂದ ಆಗ್ತಾ ಇದೆ. ಸಿಟಿ ರವಿ ಅವರ ಒಂದು ಬಂಧನದಲ್ಲಿ ಎಲ್ಲವೂ ಕಾನೂನು ಬಾಹಿರವಾಗಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ಅವರೆಲ್ಲ ಹೇಳ್ತಾರೆ ಅವ್ರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳ್ತಾರೆ ಸಿಟಿ ಬಗ್ಗೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದ್ ಹೆಣ್ಣಿನ ಬಗ್ಗೆ ಅಪಮಾನ ಮಾಡಿದ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಅಂತ ನೋಡ್ರಿ. ಅದು ಆ ಹೇಳಿಕೆ ನೋಡ್ರಿ, ಅದ್ರ ಹೊರಟ್ಟಿಯವ್ರು ಹೇಳ, ನಾ ಏನು ಹೇಳೋದು ಬೇಡ, ಅದನ್ನ ನಾ ಪೇಕ್ ಅನ್ನೋದಿಲ್ಲ. ಹೊರಟ್ಟಿಯವ್ರು ಸಭಾಪತಿ ಹೇಳಿದ್ರ ಇಲ್ಲೇನ್ ರೆಕಾರ್ಡ್ ದಾಖಲೆ ಇಲ್ಲ, ಯಾವ್ದು ದಾಖಲೆ ಇಲ್ಲ. ಇನ್ನು ಹೊರಗೆ ಯಾವ್ದಾರ ವಾಯ್ಸ್ ರೆಕಾರ್ಡಿಂಗ್ ಮತ್ತೊಂದು ಅಡ್ಡಾಡ್ತಿದ್ರೆ ಅದು ಫೇಕ್ ಇರ್ಬೋದು ಅಂತ ಹೊರಟ್ಟಿವ್ರು ಹೇಳ್ತಾರೆ. ಈಗ ಅವೆಲ್ಲ ಪ್ರೂವ್ ಆಗ್ಬೇಕಲ್ಲ, ಆ ಸಂಬಂಧಪಟ್ಟಂತ ಸಂಸ್ಥೆಗೆ ಹೋಗಿ ಪ್ರೂವ್ ಆಗ್ಬೇಕಲ್ಲ, ಈ ದೂರು ಕೊಡ್ಬೇಕಲ್ಲ, ದೂರು ಕೊಡ್ಬೇಕು, ಇಲ್ಲ ಆಗ್ಬೇಕಲ್ಲ. ಅದನ್ನ ಅದೇನೋ ಮಾಡ್ಲಾರ್ದ ಇದು ಕಾನೂನು ಬಾಹಿರ ಮಾಡ್ತಾರಲ್ಲ. ಇವತ್ತು ನೋಡ್ರಿ, ರಾಹುಲ್ ಗಾಂಧಿ ಅವ್ರ ಮೊನ್ನೆ ಸಂಸತ್ನಲ್ಲಿ ಯಾರೋ ದುಗ್ಸ್ಕೊಂಡು ಹೋಗಿ ಅದನ್ನ ಗಾಯ ಆಗಿ ಎಲ್ಲ ಆಯ್ತು, FIR ಆಗಿದೆ. ಕೇಂದ್ರ ಸರ್ಕಾರ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡ್ತಾನೋ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ದುಗ್ಸಿದ ಬಗ್ಗೆ ಮತ್ತೊಂದ್ ಬಗ್ಗೆ ಏನು CCTV ಫುಟೇಜ್ ಅದಾವ ಏನದಾವ ಎಲ್ಲ ಎಕ್ಸಾಮ್ ಮಾಡ್ತಾ ಇದಾರ. ಮಾಡ್ಕೊಂಡು ಪ್ರೈಮಾಫೇಸಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರೈಮಾಫೇಸಿ ವಿಲನ್ ನೋಡ್ಬೇಕು. ಅದೇನೋ ನೋಡ್ಲಾರ್ದೇ ದಬಾಶ್ ಯಾರೋ ಮೇಲೆ ಹೇಳಿದ್ರು, ಕಿವ್ಯಾ ಫೋನ್ ಮಾಡಿದ್ರು, ಅರೆಸ್ಟ್ ಮಾಡಿದ್ರು. ಸರ್, ಈಗ ಬಿಜೆಪಿಯವರು ಧೃತರಾಷ್ಟ್ರ ಅಂತ ಬಿಜೆಪಿಯವರು ರಾಮನ ಬಗ್ಗೆ ಮಾತನಾಡುತ್ತವರು ಹೆಣ್ಣಿನ ಬಗ್ಗೆ ಇತ್ತು. ನೋಡ್ರಿ, ಒಂದು ನಾನು ಹೇಳ್ತೀನಿ, ಧೃತರಾಷ್ಟ್ರ ಅನ್ನೋದು ಧೃತರಾಷ್ಟ್ರ ಅಂತ ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಅವರು
ಕಾಂಗ್ರೆಸ್ ಅವರು ವೈಯಕ್ತಿಕವಾಗಿ ನೀವು ಕಾಂಗ್ರೆಸ್ ಅವರು ಮಾತಾಡ್ಬಿಡ್ರಿ, ಕೇಳ್ಬಿಡ್ರಿ ಅವ್ರದ್ದು ಏನದ ಸ್ಟ್ಯಾಂಡ್ ಅನ್ನೋಂಥದ್ದು. ನಾವು ಒಂದು ಹೇಳ್ತೀನಿ, ಇಲ್ಲಿ ಸಿ.ಟಿ. ರವಿ ಏನ್ ಮಾತಾಡಿದ್ರು, ಇವ್ರೇನ್ ಅಲಿಗೇಷನ್ ಮಾಡಿದ್ರು, ಯಾವುದು ದಾಖಲೆನೇ ಇಲ್ಲ ಸರ್. ನಿರ್ಣಯ ಮಂಡಳಿ ಸ್ಪೀಕರ್ ಅವರೇ ಇಲ್ಲ ಅಂತ ಹೇಳ ಅಲ್ಲ, ದಾಖಲೆನೇ ಇಲ್ಲ. ಇನ್ನು ದಾಖಲೆ ಇಲ್ದೇನೆ ಇದು ಧೃತರಾಷ್ಟ್ರ ಮತ್ತೊಂದು ಕೋಟ್ ಮಾಡೋದ್ರಿಂದ ಏನೂ ಅರ್ಥ ಇಲ್ಲ. ಅವ್ರು ತಮ್ಮ ಪ್ರಚಾರಕ್ಕಾಗಿ ಮಾಡ್ಕೊಂತ ತಮ್ಮ ವ್ಯಕ್ತಿತ್ವವನ್ನು ಹೆಚ್ಚಳ ಮಾಡ್ಕೊಂಡು ಸೊಲಗೆ ಮಾಡ್ತಾ ಇದಾರೆ ಹೊರತು ಈ ಧೃತರಾಷ್ಟ್ರ ಮತ್ತೊಂದು ಮಹಾಭಾರತದ ಕಥೆ ಪುರಾಣ ಎಲ್ಲ ಹೇಳೋದು ಬೇಕಾಗಿಲ್ಲ. ಈಗ ಅವ್ರು ನಿಮ್ಗೆ ಧೃತರಾಷ್ಟ್ರ ಅಂತ ಅಂದ್ಬಿಟ್ಟಾರ, ನೀವು ಏನ್ ನಾವೇನು ಬೇಯುದಿಲ್ಲ ಅವ್ರಿಗೆ, ಎಲ್ಲ ಅವರೇ ಇಟ್ಕೊಳ್ಳಿ. ಬೇಯುದಲ್ಲ, ಬಿರುದು ಏನ್ ಕೊಡ್ತೀರಿ? ಏನು ಕೊಡೋದು ಬೇಡ. ಈಗ ರಗಡ ಮಂದಿ ರಗಡ ಬಿರುದು ಕೊಟ್ಬಿಟ್ಟಾರೆ ಈಗ, ಮತ್ತ ಅವನ್ನ ರಿಪೀಟ್ ಮಾಡೋದು ಬೇಡ, ನಮ್ಮ ಬಾಯಿಂದ ಆಗೋದು ಬೇಡ. ಏನ್ ಆಗ್ರಹದ ಕಮಿಷನರ್ SP ಅವ್ರನ್ನ ಈ ಸರ್ಕಾರ ವಜಾ ಮಾಡ್ಬೇಕು. ಯಾಕಂದ್ರ ಮೊದಲ ಹೋರಾಟದ ಮುಖಾಂತರ ಲಾಠಿ ಚಾರ್ಜ್, ಕೊನೆಗೆ ಸಿ.ಟಿ. ರವಿ ಅವ್ರನ್ನ ಕೊಲೆ ಮಾಡುವಂತ ಪ್ರಯತ್ನ ಮತ್ತು ಗುಂಡಾಗಳು ಒಳಗ್ ಕಳಿಸಿ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಈ SP ಅವ್ರ ಹೋಸರ ಅಧಿವೇಶನದಾಗ ಕಿತ್ತೂರೊಳಗೂ ಕೂಡ ಅಮಾಯಕ ರೈತರ ಮ್ಯಾಗೂ ಲಾಠಿ ಚಾರ್ಜ್ ಆಯ್ತು. ಇವ್ರ ಇದ್ದಾಗನ ಅವಾಗೂ ಲಾಠಿ ಚಾರ್ಜ, ಈಗೂ ಲಾಠಿ ಚಾರ್ಜ. ಮತ್ ಸಿ.ಟಿ. ರವಿ ಅವ್ರ ಮ್ಯಾಗ ಹಲ್ಲೆ ಮಾಡುವ ಯತ್ನ ಮತ್ತು ಅವ್ರು ಕೊಲೆ ಮಾಡುವ ಯತ್ನನು ಈ ಅಧಿವೇಶನದಾಗ ನಡೀತು. ಆ ಕಾರಣ ಈ ತಕ್ಷಣ ಸರ್ಕಾರ ಈ ಪೊಲೀಸ್ ಕಮಿಷನರ್ ಮತ್ತು ಈ SP ನ ವಜಾ ಮಾಡಬೇಕು. ವಜಾ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಉಗ್ರವಾದಂತ ಹೋರಾಟವನ್ನ ಕೈಗೊಳ್ತಾ ಇದೆ. ಏನ್ರಿ ಅವ್ರು ವಜಾ ಟೈಮ್ ಕೊಡೋಲ್ಲ, ಅವ್ರಿಗೆ ವಜಾ ಮಾಡ್ಲಿ ಅವ್ರ ಕೈಲ. ಅಲ್ಲ, ಇಷ್ಟೆಲ್ಲ ದಾಖಲೆಗಳದಾವ್, ಇನ್ನೂ ಎಷ್ಟು ಟೈಮ್ ಕೊಡೋದು? ವಜಾ ಮಾಡಿ ಸರ್ಕಾರದ ಆದೇಶದ ಮೇಲೆ ಅಷ್ಟೆಲ್ಲ ಅಧಿವೇಶನ ಮುಗಿಲ್ಲ, ಇವ್ರ ಜಾತ್ರೆ ಮುಗಿಲ್ಲ ಅಂತ. ಎಸ್, ಥ್ಯಾಂಕ್ ಯು.